ಇನ್ನು ಮೈಸೂರು ಜಿಲ್ಲೆಯಲ್ಲೂ ಕೂಡ SIR ಪ್ರಕ್ರಿಯೆಗೆ ಭಾರಿ ಎಡವಟ್ಟಾಗಿದೆ ನೋಡಿ. ಕೆಲವು ಕಡೆ ಗುಂಪಾಗಿ ನಡೀತಾ ಇದೆ SIR ನ ಪ್ರಕ್ರಿಯೆ. ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ, ಹಂಗಾಗಿದೆ ಈಗ. ಕೆಲವೆಡೆ ಗುಂಪಾಗಿ SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಮೈಸೂರಿನ NR ಪುರ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ SIR ಅನ್ನು ಮಾಡಲಾಗ್ತಾ ಇರೋದು. ಮನೆ ಮನೆಗೆ ಹೋಗಿ SIR ಪ್ರಕ್ರಿಯೆ ನಡೆಸ್ತಾ ಇಲ್ಲ ಅಧಿಕಾರಿಗಳು. ಮತಗಟ್ಟೆ ಕೇಂದ್ರಗಳು, ಸಾರ್ವಜನಿಕ ಸ್ಥಳಗಳಲ್ಲಿ SIR ಪ್ರಕ್ರಿಯೆ ಶುರು ಹಚ್ಕೊಂಡಿದ್ದಾರೆ. ಈಗ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ಬೇಕಲ್ಲಿ ಟೆಂಟ್ ಹಾಕೊಳ್ಳೋದು ಅಥವಾ ಯಾವ್ದಾರ ಮಸೀದಿ ಒಳಗಡೆ, ಯಾವ್ದಾರ ಸಮುದಾಯ ಭವನಗಳ ಒಳಗಡೆ ಕೂತ್ಕೊಳ್ಳೋದು, SIR ಪ್ರಕ್ರಿಯೆ ಮುಗಿಸ್ಬಿಡೋದು. ನೀವು BLO ಅಲ್ಲ, BLA2 ನಿಮ್ಮ ಜೊತೆ ಇಲ್ಲ, ಯಾಕೆ ಕೊಟ್ಟಿಲ್ಲ ಸರಿ? ನಿಮಗೆ ಇಲ್ಲಿ ಇನ್ಫಾರ್ಮೇಶನ್ ನಿಮ್ಗೆ ಇದು ಕೊಟ್ಟಿದ್ದಾರಾ? ನೀವು ಇಲ್ಲಿ ಅಂಗನವಾಡಿಲಿ ಮಾಡ್ಬೋದು, ಮನೆ ಮನೆ ಸಂಪರ್ಕ ತಾನೇ ಕೊಟ್ಟಿರೋದು. ಏನು ಅಂಗನವಾಡಿಗೆ ತುಂಬಾ ಫುಲ್ ತುಂಬಿಟ್ಟವ್ರೆ ಮೇಡಮ್. ಎಲ್ಲ ಜಾಸ್ತಿ ಜನ ಇಲ್ಲಿಗೆ ಬಂದು ಆಮೇಲೆ ಸಂಜೆ ಸಾರಿ ಬಂದ್ರು ಪಾಪ 2 ಸಾರಿ ಬಂದಿರೋ ಅವ್ರು ಇಲ್ಲಿಗೆ. ಈಗ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂಗನವಾಡಿಲಿ ಮಾಡೋದಕ್ಕೆ? ಅವರೇ ಬಂದು ಹೇಳಿದ್ರಲ್ಲ, ಇನ್ನೇನು ಮಾಡಿದ್ರು ಅಲ್ಲಿಗೆ ಹೋಗೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಕುಮಾರ್, ನೋಡ್ತಾ ಇದ್ದೀವಿ SIR ಪ್ರಕ್ರಿಯೆ ಹೆಂಗ್ ಮಾಡಬೇಕು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ, ಜಾತ್ರೆ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಅಪ್ಡೇಟ್ಸ್ ಕೊಡೋದ್ರೆ ಈ ವಿಚಾರವಾಗಿ ಪ್ರೇಮ್ ಕುಮಾರ್, ಧ್ವನಿ ಕೇಳಿಸ್ತಾ ಇದೆಯಾ? ಶಿವಕುಮಾರ್, ಏನು ಮೈಸೂರಿನಲ್ಲೇ SIR ಪ್ರಕ್ರಿಯೆ ಆರಂಭವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಗುಂಪಾಗಿ ಹೋಗಿ SIR ಪ್ರಕ್ರಿಯೆಯನ್ನ ಮನೆ ಮನೆಗೆ ಹೋಗಿ ತೆರಳು ಅದನ್ನ SIR ಪ್ರಕ್ರಿಯೆಯನ್ನು ನಡೆಸಬೇಕು ಅಂತ ಹೇಳಿ ಸ್ಥಳೀಯರು ಒತ್ತಾಯ ಮಾಡ್ತಿರುವಂತದ್ದು. ಈಗಾಗಲೇ SIR ಎಲ್ಲ ರಾಜ್ಯದಲ್ಲಿ ಕೂಡ ಪ್ರತಿ ಮನೆಯಲ್ಲೂ ಕೂಡ ನಡೀತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನರು ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಒಂದು SIR ಪ್ರಕ್ರಿಯೆ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಭಾರಿ ರೆಸ್ಪಾನ್ಸ್ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಓಕೆ ಪ್ರೇಮ್ ಕುಮಾರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.